ಗಣೇಶ್ ತೋರಿಸಿ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ಗೂರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು SRH ವರ್ಸಸ್ ಮುಂಬೈ. ಒಟ್ನಲ್ಲಿ ನನ್ನ ಪ್ರಕಾರ ಇಲ್ಲಿ SRH ಅವರು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಬಿಟ್ಟೆ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ. ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋರು. ಒಟ್ನಲ್ಲಿ ಡೌಟ್ ಕೊಡು. ಇಲ್ಲಿ ಮೇನ್ ಇಲ್ಲಿ ಯಾವುದೇ ಟೀಮು ಒಟ್ನಲ್ಲಿ ಮೇನ್ ಊರು ಈಗ ಇಲ್ಲಿ ಯಾವುದೇ ಟೀಮ್ ಟಾಸ್ಕ್ ಇದ್ರೆ ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕು, ಬ್ಯಾಟಿಂಗು ಸಿಕ್ಕಾಪಟ್ಟೆ ಕಷ್ಟ. ಒಟ್ನಲ್ಲಿ ಮೇನ್ಗೂರು ಒಟ್ನಲ್ಲಿ ಮುಂಬೈ SRH ಅಂದಾಗ SRH ಅವರು ತೀರಾ ಕಳಪೆ ಆಡಿದ್ದಾರೆ ಹೋದ ಮ್ಯಾಚ್ಗಳಾಗಲಿ. ಮುಂಬೈ ಅವರು ಒಟ್ನಲ್ಲಿ ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಕ್ವಾಲಿಫೈ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. SRH ಅವರು ಅಷ್ಟೇ ಕ್ವಾಲಿಫೈ ಆಗೋದು ಸಿಕ್ಕಾಬಿಟ್ಟೆ ಕಷ್ಟ. ಒಟ್ನಲ್ಲಿ ಈ ಮ್ಯಾಚ್ ಸಿಕ್ಕಾಬಿಟ್ಟೆ ಕ್ರೂಷಿಯಲ್ ಆಗುತ್ತೆ ಮುಂಬೈ ಮತ್ತು SRH. ಒಟ್ನಲ್ಲಿ ಮುಂಬೈ SRHಗೆ ಎಲ್ಲ ಮ್ಯಾಚ್ ಕ್ರೂಷಿಯಲ್, ಯಾಕೆಂದರೆ ಸಿಕ್ಕಾಪಟ್ಟೆ ಅವರು ಮ್ಯಾಚ್ಗಳನ್ನ ಸೋತ್ಕೊಬರ್ತಿದ್ದಾರೆ. ಅದಕ್ಕೆ ಎಲ್ಲ ಮ್ಯಾಚ್ನ ಇವರು ಗೆಲ್ಲಲೇಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಮುಂಬೈ ಕ್ವಾಲಿಫೈ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ಗೂರು ಒಟ್ನಲ್ಲಿ ಇಲ್ಲಿ ಮುಂಬೈ ಅಂದಾಗೆಲ್ಲ ಇಂಟೆನ್ಷನ್ ಮ್ಯಾಚ್ಗಳು ಇರುತ್ತೆ ಅನ್ಬೋದು. ಮೇನ್ ಇವರು ಓಪನಿಂಗ್ ಸ್ಟಾರ್ಟರ್ಲಾಗಲಿ ರೋಹಿತ್ ಶರ್ಮಾ ಮತ್ತು ಇಲ್ಲಿ ಓಪನಿಂಗ್ ಕ್ಲಿಕ್ ಆಗ್ಬಿಟ್ರೆ ಇನ್ನು ಮಿಕ್ತವರೆಲ್ಲ ನಾರ್ಮಲಾಗಿ ಆಡ್ಕೊ ಹೋಗ್ಬಿಡ್ತಾರೆ. ಮೇನು ಇಲ್ಲಿ ಮುಂಬೈಲಿ ರೋಹಿತ್ ಶರ್ಮಾ ಸಿಕ್ಕಾಬಿಟ್ಟೆ ಕ್ಲಿಕ್ ಆಗಬೇಕು, ಅದರಿಂದನೇ ಹೋದ ಮ್ಯಾಚ್ ಗೆದ್ಕೊ ಬರ್ತಿದ್ದಾರೆ. ಮುಂಬೈ ಅವರು SRH ಅವರು ಸೋತ್ಕೊ ಬರ್ತಿದ್ದಾರೆ. ಒಟ್ನಲ್ಲಿ ಮೇನ್ಗೂರು ಈಗ ಮುಂಬೈ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಇಲ್ಲಿ ವಿಲ್ ಜಾಕ್ಸ್, ಜಸ್ಪ್ರೀತ್ ಬೂಮ್ರಾ. ಮೇನ್ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಮೇಲೆ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್, ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಮಾಡ್ತಾರೆ. ಇಲ್ಲಿ ಟ್ರೆಂಟ್ ಬೋಲ್ಟ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಒಟ್ನಲ್ಲಿ ಟ್ರೆಂಟ್ ಬೋಲ್ಟ್ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗೆಯೋದು ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಮುಂಬೈ ಆಡೋರು ಮೇನ್ ಇಲ್ಲಿ ಓಪನಿಂಗ್ ಕ್ಲಿಕ್ ಆದರೆ ತುಂಬ ಚೆನ್ನಾಗಿ ಕಾಣ್ತಾರೆ ಅನ್ಬೋದು. ಮಿಡಲ್ ಓವರ್ಗಳಾಗಲಿ ಲಾಸ್ಟ್ ಓವರ್ಗಳಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ಬೋದು. ಸ್ಲ್ಯಾಂಟರು ಅಷ್ಟೇ ಒಂದೊಳ್ಳೆ ಆಟನ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಅವರಿಬ್ಬರು ಪಾರ್ಟ್ನರ್ಶಿಪ್ ಸಿಕ್ಕಾಪಟ್ಟೆ ಕಷ್ಟ, ಇವರು ಮುರಿಬೇಕು. ಮೇನ್ ಇಲ್ಲಿ ಸೂರ್ಯಕುಮಾರ್ ಯಾದವ್ ಒಟ್ನಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಹಾರ್ದಿಕ್ ಪಾಂಡ್ಯ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ. ದೀಪಕ್ ಚಾಲ್ ಆಗಲಿ ಒಟ್ನಲ್ಲಿ ಮೇನ್ಗೂರು ಒಟ್ನಲ್ಲಿ ಮುಂಬೈ ತುಂಬ ಚೆನ್ನಾಗಿ ಕಾಣ್ಕೊ ಬರ್ತಿದ್ದಾರೆ ಅನ್ಬೋದು. ನೆಕ್ಸ್ಟ್ ಲೆವೆಲ್ ಆಟನ ಆಡಬೇಕು ಅಷ್ಟೇ. ಒಟ್ನಲ್ಲಿ ಯಾವುದೇ ಟೀಮ್ ಆದರೂ ಮಿನಿಮಮ್ 200 ಹೊಡಿಲೇಬೇಕಾಗ ಈಸಿ ಮ್ಯಾಚ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ನಲ್ಲಿ ಬ್ಯಾಟಿಂಗ್ ಸಿಕ್ಕಾಬಿಟ್ಟೆ ಮ್ಯಾಟ್ರ್ ಆಗುತ್ತೆ ಅನ್ಬೋದು. ಒಟ್ನಲ್ಲಿ ಮೇನ್ಗಳಿಗೆ SRH ಟೀಮಲ್ಲಿ ಇರ್ತಾರೆ. ಯಾರ್ಯಾರಪ್ಪ ಇರ್ತಾರೆ ಅಂದರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಅಂತ ಹೇಳ್ಕೊಳ್ಳೋಣ ಆಟ ಆಡ್ತಿಲ್ಲ ಅನ್ಬೋದು. ಇಶಾನ್ ಕಿಶನ್ ಅಷ್ಟೇ. ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಕ್ಲಾಸನ್. ಒಟ್ನಲ್ಲಿ ಕ್ಲಾಸನ್ ನೆಕ್ಸ್ಟ್ ಲೆವೆಲ್ ಗೇಮ್ ಚೇಂಜಿಂಗ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಅಭಿಷೇಕ್ ನರ್ಮಾ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಇಲ್ಲಿ ಅಕ್ಷಯ್ ಪಟೇಲು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಅನ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಕೊರತೆ ಅಂತ SRH ಅಲ್ಲಿ ಕಾಣ್ತಿದೆ ಅನ್ಬೋದು. ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಟ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ಗೂರು ಒಟ್ನಲ್ಲಿ SRH ಟೀಮ್ ಒಟ್ನಲ್ಲಿ ಮೇನು ಇಲ್ಲಿ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಔಟ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಟೋಟಲ್ ಆಗಿ ಇವ್ರು ಆಡಿರೋದು ನೋಡೋದಾದ್ರೆ ಮೇನ್ಗೂರು ಇವರು ಟೋಟಲ್ ಆಗಿ ಆಡಿರೋದು ನೋಡಿದ್ರೆ 24 ಮ್ಯಾಚಲ್ಲಿ 10 ಮ್ಯಾಚಲ್ಲಿ SRH ಗೆದ್ದಿದ್ರೆ 13 ಮ್ಯಾಚ್ MI ಅವ್ರು ಗೆದ್ದವರು. 1 ಮ್ಯಾಚ್ 100 ರಿಸಲ್ಟ್ ಆಗಿದೆ. ಒಟ್ನಲ್ಲಿ ನನ್ನ ಪ್ರಕಾರ ಇಲ್ಲಿ SRH ಅವರು ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ, ಯಾಕೆಂದರೆ SRH ಮೇನು ಬ್ಯಾಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬೌಲಿಂಗ್ ಸಿಕ್ಕಾಪಟ್ಟೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ. ಒಟ್ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಮುಂಬೈ ವರ್ಸಸ್ SRH ಅಂದಾಗ ಮುಂಬೈಗೆಲ್ಲ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಮುಂಬೈಗಿದ್ರೆ ಟೇಬಲ್ ಟಾಪಲ್ಲಿ ತುಂಬ ಚೆನ್ನಾಗಿ ಟೇಬಲ್ ಟಾಪು ಸಿಕ್ಕಾಪಟ್ಟೆ ಚೇಂಜ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ನನ್ನ ಪ್ರಕಾರ ಈ ಮ್ಯಾಚ್ನ ಮುಂಬೈ ವರ್ಸಸ್ SRH ಅಲ್ಲಿ ನನ್ನ ಪ್ರಕಾರ ಇಲ್ಲಿ ಮುಂಬೈ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರಿವ್ಯೂ ನಿಮ್ಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ.